ನಮಸ್ಕಾರ. ಎಸ್ಎಸ್ಎಲ್ಸಿ ಪರೀಕ್ಷೆ ಅಂದ್ರೆ ನಮ್ಮ ಶೈಕ್ಷಣಿಕ ಜೀವನದ ಒಂದು ದೊಡ್ಡ ಮೈಲಿಗಲ್ಲು ಅಲ್ವಾ? ಈ ಸಮಯದಲ್ಲಿ ಸ್ವಲ್ಪ ಟೆನ್ಷನ್, ಸ್ವಲ್ಪ ಒತ್ತಡ ಇರೋದು ತುಂಬಾನೇ ಸಹಜ. ಆದ್ರೆ ಚಿಂತೆ ಮಾಡ್ಬೇಕಾಗಿಲ್ಲ. ಈ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಿದ್ಧತೆಯನ್ನ ಯಶಸ್ಸಿನ ಕಡೆಗೆ ಹೇಗೆ ತೆಗೆದುಕೊಂಡು ಹೋಗೋದು ಅಂತ ಒಂದು ಸ್ಪಷ್ಟವಾದ ಹಂತಹಂತವಾದ ದಾರಿಯನ್ನ ನೋಡೋಣ. ಹಾಗಾದ್ರೆ ಇವತ್ತು ನಾವು 5 ಮುಖ್ಯ ವಿಷಯಗಳನ್ನ ನೋಡೋಣ. ಪರೀಕ್ಷೆಯ ಹಿಂದಿನ ರಾತ್ರಿಯಿಂದ ಶುರು ಮಾಡಿ ಅಂತಿಮವಾಗಿ ಯಶಸ್ಸಿನ ಸೂತ್ರದವರೆಗೂ ನಮ್ಮ ಪಯಣ ಇರುತ್ತೆ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ಮೊದಲನೇ ನಿಲ್ದಾಣ ಪರೀಕ್ಷೆಯ ಹಿಂದಿನ ರಾತ್ರಿಯ ತಯಾರಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಸಮಯ ಹೊಸದಾಗಿ ಏನೋ ಓದೋದಕ್ಕೆ ಅಲ್ಲ, ಬದಲಿಗೆ ಈಗಾಗ್ಲೇ ಓದಿದ್ದನ್ನ ಒಂದ್ಸಲ ರಿವೈಸ್ ಮಾಡ್ಕೊಂಡು ಮನಸ್ಸನ್ನ ಕೂಲಾಗಿ ಇಟ್ಕೊಳ್ಳೋದಕ್ಕೆ. ಇದು ಪರೀಕ್ಷೆಯ ಹಿಂದಿನ ರಾತ್ರಿಯ ಒಂದು ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬೋದು. ಈಗಾಗಲೇ ಓದಿದ ವಿಷಯಗಳನ್ನಷ್ಟೇ ಪುನರಾವರ್ತನೆ ಮಾಡಿದ್ರೆ ನಮ್ಮ ಬ್ರೈನ್ಗೆ ಒಂದು ಪಾಸಿಟಿವ್ ಸಿಗ್ನಲ್ ಹೋಗುತ್ತೆ, ಓಕೆ ಇದೆಲ್ಲ ನನಗೆ ಗೊತ್ತು ಅಂತ. ಇದರಿಂದ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಅದೇ ನೀವು ಹೊಸ ಪಾಠ ಕಲಿಯೋಕ್ ಹೋದ್ರೆ ಗೊಂದಲ ಶುರುವಾಗಿ ಸುಮ್ಮನೆ ಟೆನ್ಷನ್ ಜಾಸ್ತಿ ಆಗುತ್ತಷ್ಟೇ. ಅದಕ್ಕೆ ಗೊತ್ತಿರೋದನ್ನ ಗಟ್ಟಿ ಮಾಡ್ಕೊಳ್ಳೋದೇ ಜಾಣತನ. ಪರೀಕ್ಷೆ ದಿನ ಬೆಳಗ್ಗೆ ಯಾವುದೇ ಟೆನ್ಷನ್ ಗಡಿಬಿಡಿ ಬೇಡ ಅಂದ್ರೆ ಈ ಸಿಂಪಲ್ ಲಿಸ್ಟನ್ನ ಫಾಲೋ ಮಾಡಿ. ಹಾಲ್ ಟಿಕೆಟ್, ಪೆನ್ನು, ಪೆನ್ಸಿಲ್ ಕಿಟ್ ಎಲ್ಲವನ್ನೂ ಒಂದು ಟ್ರಾನ್ಸ್ಪರೆಂಟ್ ಪೌಚ್ನಲ್ಲಿ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಬಿಡಿ. ಆಗ ಬೆಳಗ್ಗೆ ಎದ್ದು ನೇರವಾಗಿ ಪರೀಕ್ಷೆಯ ಕಡೆ ಗಮನ ಕೊಡ್ಬೋದು. ಹೌದು, ಪರೀಕ್ಷೆಗೆ ಓದೋದು ಎಷ್ಟು ಮುಖ್ಯವೋ ನಮ್ಮ ಮೆದುಳಿಗೆ ರೆಸ್ಟ್ ಕೊಡೋದು ಕೂಡ ಅಷ್ಟೇ ಮುಖ್ಯ. ನಾವು ನಿದ್ದೆ ಮಾಡಿದಾಗ ನಮ್ಮ ಮೆದುಳು ದಿನವಿಡೀ ಓದಿದ್ದೆಲ್ಲವನ್ನೂ ನೀಟಾಗಿ ಆರ್ಗನೈಸ್ ಮಾಡಿ ನೆನಪಿನಲ್ಲಿ ಉಳಿಯೋ ಹಾಗೆ ಮಾಡುತ್ತೆ. ಇದನ್ನೇ ಮೆಮರಿ ಕನ್ಸಾಲಿಡೇಷನ್ ಅಂತ ಕರೆಯೋದು. ಹಾಗಾಗಿ ಒಂದು 7-8 ಗಂಟೆಗಳ ಒಳ್ಳೆ ನಿದ್ದೆ ಮರುದಿನ ಎಲ್ಲವನ್ನೂ ನೆನಪಿಟ್ಕೊಳ್ಳೋಕೆ ತುಂಬಾನೇ ಅವಶ್ಯಕ. ಸರಿ, ರಾತ್ರಿಯ ತಯಾರಿ ಆಯ್ತು. ಈಗ ಪರೀಕ್ಷೆ ದಿನ ಬೆಳಗ್ಗೆ ಏನ್ ಮಾಡ್ಬೇಕು, ಒಂದು ಶಿಸ್ತಿನ ದಿನಚರ್ಯ ಇಡೀ ದಿನಕ್ಕೆ ಹೇಗೆ ಒಂದು ಪಾಸಿಟಿವ್ ಟೋನ್ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಪರೀಕ್ಷೆ ದಿನ ಒಂದು ಒಳ್ಳೆಯ ಆರಂಭ ಸಿಕ್ರೆ ಅರ್ಧ ಗೆದ್ದಾಗೆ. ಭಾರೀ ತಿಂಡಿ ತಿಂದ್ರೆ ಮಧ್ಯಾಹ್ನದ ಹೊತ್ತಿಗೆ ನಿದ್ದೆ ಬಂದ್ಬಿಡ್ಬೋದು. ಅದಕ್ಕೆ ಇಡ್ಲಿ, ಹಣ್ಣುಗಳ ಥರ ಲೈಟ್ ಆಗಿರೋ ಬ್ರೇಕ್ಫಾಸ್ಟ್ ಬೆಸ್ಟ್. ಎನರ್ಜಿನೂ ಕೊಡುತ್ತೆ, ಮನ್ಸ್ ಕೂಡ ಚುರುಕಾಗಿರುತ್ತೆ. ಹಾಗೆ ಎಕ್ಸಾಮ್ ಸೆಂಟರ್ಗೆ ಸ್ವಲ್ಪ ಬೇಗ ಹೋಗಿ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಕೂಡ ಮುಖ್ಯ. ಸರಿ, ಪರೀಕ್ಷಾ ಕೇಂದ್ರ ತಲುಪಿದ್ರಿ, ಬೆಲ್ ಆಯ್ತು. ಈಗ ಪರೀಕ್ಷಾ ಕೊಠಡಿಯ ಒಳಗಿದ್ದೀರಿ. ಇಲ್ಲಿ ನಮ್ಮ ಸ್ಟ್ರಾಟಜಿ ಹೇಗಿರ್ಬೇಕು? ಇದನ್ನೊಂದು ದೊಡ್ಡ ಯುದ್ಧ ಅನ್ಕೊಳ್ಳೋ ಬದಲು ಒಂದು ಸ್ಮಾರ್ಟ್ ಗೇಮ್ ಅಂತ ನೋಡೋಣ. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಶಸ್ಸಿನ ಕೀಲಿಕೈ. ನೋಡಿ, ಮೊದಲು ಸುಲಭದ ಪ್ರಶ್ನೆಗಳಿಗೆ ಉತ್ತರ ಬರೆಯೋದ್ರಿಂದ 2 ಲಾಭ. ಒಂದು, ಟೈಮ್ ಸೇವ್ ಆಗತ್ತೆ. ಇನ್ನೊಂದು, ನನಗೆ ಉತ್ತರಗಳು ಬರ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಸಿಗುತ್ತೆ. ಆ ಕಾನ್ಫಿಡೆನ್ಸ್ ಕಷ್ಟದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಕೊನೆಯ 15 ನಿಮಿಷಗಳನ್ನ ರಿವಿಷನ್ಗೆ ಇಟ್ಕೊಂಡ್ರೆ ಚಿಕ್ಕಪುಟ್ಟ ತಪ್ಪುಗಳನ್ನ ಸರಿಪಡಿಸ್ಕೋಬಹುದು. ಉತ್ತರಗಳನ್ನ ಪ್ರೆಸೆಂಟ್ ಮಾಡೋದು ಕೂಡ ಒಂದು ಕಲೆ. ನಮ್ಮ ಉತ್ತರ ಪತ್ರಿಕೆ ಅನ್ನೋದು ನಮ್ಮ ಜ್ಞಾನದ ರಾಯಭಾರಿ ಇದ್ದಾಗೆ. ಅದು ಎಷ್ಟು ನೀಟಾಗಿ ಸ್ಪಷ್ಟವಾಗಿರುತ್ತೋ ಪೇಪರ್ ಇವ್ಯಾಲ್ಯೂಯೇಟ್ ಮಾಡೋರಿಗೆ ಅಷ್ಟು ಸುಲಭವಾಗುತ್ತೆ. ಪ್ರಮುಖ ಪಾಯಿಂಟ್ಸನ್ನ ಅಂಡರ್ಲೈನ್ ಮಾಡೋದ್ರಿಂದ ಅವರ ಗಮನ ನೇರವಾಗಿ ಅಲ್ಲಿಗೆ ಹೋಗುತ್ತೆ. ಆದ್ರೆ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇರುತ್ತೆ. ಅಕಸ್ಮಾತ್ ನಮಗೆ ಗೊತ್ತೇ ಇಲ್ದೇ ಇರೋ ಪ್ರಶ್ನೆ ಬಂದ್ಬಿಟ್ರೆ ಏನ್ ಮಾಡೋದು? ಇದು ಸಹಜವಾದ ಆತಂಕ. ಆದ್ರೆ ಇದಕ್ಕೂ ಒಂದು ಪರಿಹಾರ ಇದೆ. ಇದಕ್ಕಿರೋ ಒಂದೇ ಒಂದು ಸೀಕ್ರೆಟ್ ಅಂದ್ರೆ ಪ್ಯಾನಿಕ್ ಆಗ್ಬಾರ್ದು ಅಷ್ಟೇ. ನೆನ್ಪಿಟ್ಕೊಳ್ಳಿ, ಉತ್ತರ ಖಾಲಿ ಬಿಟ್ರೆ 0 ಮಾರ್ಕ್ಸ್ ಗ್ಯಾರಂಟಿ. ಆದ್ರೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ಏನಾದ್ರೂ ಒಂದು ಪಾಯಿಂಟ್, ಒಂದು ಫಾರ್ಮುಲಾ ಬರ್ದ್ರೂ ಸಾಕು, ಪಾರ್ಷಿಯಲ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಒಂದೊಂದು ಮಾರ್ಕು ಕೂಡ ಕೌಂಟ್ ಆಗತ್ತೆ. ಓಕೆ, ಈಗ ವಿಷಯಕ್ಕೆ ಬರೋಣ. ಅಂದ್ರೆ ಸಬ್ಜೆಕ್ಟ್ ವೈಸ್. ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ವಿನ್ನಿಂಗ್ ಸ್ಟ್ರಾಟಜಿ ಇರುತ್ತೆ. ಅದನ್ನೇ ಈಗ ಕ್ವಿಕ್ ಆಗಿ ನೋಡೋಣ. ಈ ಸಲಹೆಗಳು ನೋಡಕ್ಕೆ ಸಣ್ಣದಾಗಿ ಕಂಡ್ರೂ ಅಂಕಗಳ ಮೇಲೆ ದೊಡ್ಡ ಪರಿಣಾಮ ಬೀರ್ತವೆ. ಕನ್ನಡದಲ್ಲಿ ಪ್ರಬಂಧ ಮತ್ತು ಪತ್ರದ ಫಾರ್ಮ್ಯಾಟ್ ಸರಿಯಾಗಿದ್ರೆ ಮೊದಲೇ ಒಳ್ಳೆ ಇಂಪ್ರೆಷನ್ ಬೀಳುತ್ತೆ. ಇಂಗ್ಲಿಷ್ನಲ್ಲಿ ಸಿಂಪಲ್ ವಾಕ್ಯಗಳನ್ನ ಬಳಸೋದ್ರಿಂದ ಗ್ರಾಮರ್ ತಪ್ಪುಗಳಾಗೋದು ಕಡಿಮೆ. ಗಣಿತದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರೆಯೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಫೈನಲ್ ಆನ್ಸರ್ ತಪ್ಪಾದ್ರೂ ನಿಮ್ಮ ಮೆಥಡ್ ಸರಿಯಿದ್ರೆ ಅದಕ್ಕೆ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಇನ್ನು ವಿಜ್ಞಾನದಲ್ಲಿ ಒಂದು ಒಳ್ಳೆ ಡಯಾಗ್ರಾಮ್ 1000 ಪದಗಳಿಗೆ ಸಮ. ನೀಟಾಗಿ ಡಯಾಗ್ರಾಮ್ ಬರೆದು ಭಾಗಗಳನ್ನ ಗುರುತಿಸಿದ್ರೆ ಸಾಕು, ಫುಲ್ ಮಾರ್ಕ್ಸ್ ಪಕ್ಕಾ. ಸರಿ, ನಾವು ಈಗ ನಮ್ಮ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ನೋಡೋದು ಕೇವಲ ಟಿಪ್ಸ್ ಅಲ್ಲ, ಇವು ಯಶಸ್ಸಿನ ಸಕ್ಸೆಸ್ ಫಾರ್ಮುಲಾಗಳು ಅಂತಾನೇ ಹೇಳಬಹುದು. ಇಲ್ಲಿಯವರೆಗೂ ನಾವು ಮಾತಾಡಿದ್ದೆಲ್ಲದರ ಸಾರಾಂಶವೇ ಈ 5 ಸೂತ್ರಗಳು. ಸರಿಯಾದ ರಿವಿಷನ್, ಕೂಲ್ ಆಗಿರೋ ಮನಸ್ಸು, ಸ್ಮಾರ್ಟ್ ಆದ ಟೈಮ್ ಮ್ಯಾನೇಜ್ಮೆಂಟ್,
ನೀಟ್ ಪ್ರೆಸೆಂಟೇಷನ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೇಲಿನ ಅಚಲವಾದ ಆತ್ಮವಿಶ್ವಾಸ ಇವೇ ಯಶಸ್ಸಿನ ಮೂಲ ಮಂತ್ರಗಳು. ಇಷ್ಟು ದಿನ ಪಟ್ಟಿರೋ ಕಷ್ಟ, ಮಾಡಿರೋ ತಯಾರಿಯ ಮೇಲೆ ನಂಬಿಕೆ ಇಡಿ. ಯಾವುದೇ ಭಯವಿಲ್ಲದೆ ಪೂರ್ತಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಎದುರಿಸಿ. ಈ ಒಂದು ಮಾತನ್ನ ಯಾವತ್ತೂ ನೆನಪಿನಲ್ಲಿಡಿ. ಪ್ರಯತ್ನಿಸಿದವನೇ ಯಶಸ್ವಿಯಾಗುತ್ತಾನೆ. ಎಲ್ಲರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್.